ಆ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋ ಕಾಲ, ದಿನ, ಹೊತ್ತು, ಗೊತ್ತು ಎಲ್ಲ ಗೊತ್ತಿದ್ದು ಕರ್ಕೊಂಡು ಬಂದಿದೀಯಾ? ಇಲ್ಲ ಬೇರೆ ಉದ್ದೇಶ ಏನಾದರೂ ಇದೆಯಾ? ಯಾರ್ಯಾರು ಎಲ್ಲೆಲ್ಲಿರಬೇಕು ಅನ್ನೋದಕ್ಕೆ ಒಂದು ಗೆರೆ ಇರುತ್ತೆ. ಆ ಗೆರೆ ದಾಟಿ ಗರಿ ಬಿಚ್ಚಿ ಹಾರೋ ಕನಸನ್ನ ಕಟ್ಟಿ ಇಡಬೇಕು. ಹುಟ್ಟು ಹಬ್ಬದ ದಿನ ಆದಿತ್ಯ ದೇವಸ್ಥಾನಕ್ಕೆ ಬರೋದು ತಪ್ಪಲ್ಲ. ಆದರೆ ತಾಯಿಯಾಗಿ ನಾನಿದ್ದೀನಿ, ತಂದೆಯಾಗಿ ನೀವಿದ್ದೀರಾ. ನಮ್ಮನ್ನೆಲ್ಲ ಬಿಟ್ಟು ಪಾರ್ವತಿ ಜೊತೆ ದೇವಸ್ಥಾನಕ್ಕೆ ಬಂದಿರೋದ್ರ ಕಾರಣ? ಅಮ್ಮ, ನಿಮ್ಮ ಮಾತು ಮೀರಾಗ್ಲಿ ಅಥವಾ ಮನೆಯವ್ರನ್ನ ಬಿಟ್ಟಾಗ್ಲಿ ಬರೋ ಉದ್ದೇಶ ನಂದಿರಲಿಲ್ಲ. ಪಾರ್ವತಿ, ನೀನ್ ಹೇಳು, ಆದಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದ್ರ ಉದ್ದೇಶ? ಇದು ನನ್ನ ತಪ್ಪೋ ಅಥವಾ ಸ್ವಾರ್ಥನೋ ನನಗೆ ಗೊತ್ತಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ. ದೊಡ್ಡಯಜಮಾನ್ರಿಗೆ ಮದುವೆ ಗೊತ್ತಾದರೆ ದೇವಸ್ಥಾನಕ್ಕೆ ಕರ್ಕೊಂಬಂದು ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಅವ್ರನ್ನ ಕರ್ಕೊಂಬಂದೆ ಅಮ್ಮ. ನನ್ನ ಭವಿಷ್ಯ ರೂಪಿಸಿದವ್ರಿಗೆ ನನ್ನ ಕೈಲಾಗಿದ್ದಿಷ್ಟೆ. ಅವ್ರ ಸುಖಕ್ಕೆ, ಅವ್ರ ಭವಿಷ್ಯಕ್ಕೆ ಒಂದು ಚಿಕ್ಕ ಪೂಜೆ ಮಾಡಿಸೋಣ ಅಂತ ಕರ್ಕೊಂಬಂದೆ. ಇದು ಇವತ್ತೇ ಆಗ್ಬೇಕಾಗಿತ್ತಾ? ನಾನು ಮದುವೆ ಆಗಿ ಹೊರಟೋದ್ರೆ ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಕರ್ಕೊಂಬಂದೆ ಅಮ್ಮ. ಉದ್ದೇಶ ಶುದ್ಧವಾಗಿರೋದ್ರಿಂದ ಬೀಸೋ ದೊಣ್ಣೆಗೆ ಬಲಿಯಾಗೋದು ತಪ್ಪಿತು. ನಾನಿವತ್ತು ಹಿಂತಿರುಗಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಬೇಡ. ಮಾತು ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಹೊರಡೋಣ ರಘು. ಪಾರ್ವತಿ ಆಟೋದಲ್ಲಿ ಬರ್ಲಿ. ಆದಿ, ಅಮ್ಮ ಒಂದು ನಿಮಿಷ.